ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಸುರೇಶ್ ಯೂಟ್ಯೂಬ್ ಚಾನಲ್. ಅನ್ಕೊಳ್ಬೋದು ನೀವು ಲಾಗ್ ಮಾಡಿದೆ ಎಷ್ಟು ದಿನ ಆಯಿತು ಅಂತೇಳಿ. ತುಂಬ ದಿನನೇ ಆಯಿತು ಲಾಗ್ ಮಾಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗೆ. ಇವತ್ತು ಲಾಗ್ ಮಾಡ್ತಿದ್ದೀನಿ. ಟೈಮ್ ಬಂದು 1:30 ಆಯಿತು. 1:30. ಇವಾಗ ಡಿಮಾರ್ಟಿಗೆ ಹೋಗ್ಬೇಕು. ಡಿಮಾರ್ಟಲ್ಲಿ ಏನೇನು ತಗೊಳ್ತೀನಿ ಅಂತ ಹೇಳಿ ನೋಡ್ತೀನಿ. ನನಗೆ ಅನ್ಸಿದ ಪ್ರಕಾರ ಡಿಮಾರ್ಟಲ್ಲಿ ಬಿಡಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಏನೇನು ತಗೊಂಡೆ ಅಂತ ಮನೆಗೆ ಬಂದಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ರೆಡಿ ಆಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಹೇರ್ ಸ್ಟೈಲು ಇವಾಗ ಯಾಕೋ ಈ ಥರ ಹಾಕಬೇಕು ಅಂತ ತುಂಬ ಆಸೆ ಆಗ್ತಿದೆ. ಹಿಂಗೆ ಕಟ್ ಮಾಡಿಸ್ಬಿಡ್ಲಾ ಅಂತ ನೋಡ್ತಿದ್ದೀನಿ, ಅದು ಬೇಡ. ಬನ್ನಿ, ರೆಡಿ ಆಗೋದು ಅಂತ ಹೇಳಿದ್ರೆ ಏನು ಮೇಕಪ್ ಎಲ್ಲ ಮಾಡ್ಕೊಳ್ಳೋದಲ್ಲ. ಏನು ಸುಮ್ಮನೆ ಹಿಂಗೆ ಮಾಯ್ಶ್ಚರೈಸರ್ಸ್ ಹಚ್ಕೊಳ್ಳೋದು, ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು, ಹೋಗ್ತಿರೋದು ಅಷ್ಟೇ. ಯಾವುದಿಲ್ಲದೆ ಇದ್ರು ಬಿಂದಿಯಲ್ಲಿ ಇಟ್ಕೊಂಡು ಹೋಗ್ಬೇಕು. ಮತ್ತು ಕುಂಕುಮ. ಈಗ ಚಂದ ಆಯ್ತಲ್ಲ. ರೆಡಿ ಎಲ್ಲ ಆಯ್ತು. ಇವಾಗ ವಾಚನ್ನು ಹಾಕ್ಕೊಂಡು ರ್ಯಾಪಿಡೋ ಬುಕ್ ಮಾಡಿಕೊಂಡು ಡಿಮಾರ್ಟಿಗೆ ಹೋಗ್ಬೇಕು. ಡಿಮಾರ್ಟಲ್ಲಿ ಬಿಡಲ್ಲ, ಆಮೇಲೆ ಮಾಡ್ತೀನಿ. ಒಂದೆರಡು ಸಮಸ್ಯೆ ಅಲ್ಲ ಫ್ರೆಂಡ್ಸ್. ರೆಡಿ ಆಗೇ ಕೂತಿದ್ದೀನಿ, ರ್ಯಾಪಿಡೋದಾಗ ಬುಕ್ ಮಾಡಿಬಿಟ್ರು ತಗೊಳ್ತಾನೆ ಇಲ್ಲ. ದುಡ್ಡು ತಗೋಬೇಕಲ್ಲ ಫ್ರೆಂಡ್ಸ್. ದುಡ್ಡು ತಗೊಂಡಿಲ್ಲ ಅಂದರೆ ಡಿಮಾರ್ಟ ನಾನು ವಾಪಸ್ ಓಡಿಸಿ ಕಳಿಸ್ತಾರೆ. ಹಂಗೆ ರ್ಯಾಪಿಡೋ ಬಂದಿದೆ. ನಮ್ಮ ರ್ಯಾಪಿಡೋ ವೆಯ್ಟ್ ಮಾಡ್ತಿದ್ದೆ. ಹೋಗೋಣ ಬನ್ನಿ. ನಮ್ಮ ಡಿಮಾರ್ಟಿಗೆ ಬಂದ್ವಿ. ಡಿಮಾರ್ಟಿಂದ ಏನೇನು ಐಟಮ್ ತಂದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಹ್ಯಾಂಡ್ ವಾಶ್ ತಗೊಂಡೆ. ಹ್ಯಾಂಡ್ ವಾಶ್ ಇರಲಿಲ್ಲ, ಹಂಗಾಗಿ ಹ್ಯಾಂಡ್ ವಾಶ್ ಬೇಕಂತೇಳಿ ಹ್ಯಾಂಡ್ ವಾಶ್ ಒಂದು ತಗೊಂಡೆ. ಆಮೇಲೆ ಸ್ವೀಟ್ GRB ಎರಡು ತಗೊಂಡೆ. ಆಮೇಲೆ ಬರೀ ತಿನ್ನಕ್ಕೆ ತಗೊಂಡಿದ್ದೀನಿ ಅಂತ ಅನಿಸುತ್ತೆ. ಡೈರಿ ಮಿಲ್ಕ್ 2, ಪರ್ಕ್ ಒಂದು ತಗೊಂಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಆಮೇಲೆ ನೈಜಾಲ್ ಓಡೋನಿಲ್ ಬೇಕಿತ್ತು. ಓಡೋನಿಲ್ ಇರಲಿಲ್ಲ, ಎಷ್ಟೋ ದಿನ ಆಯಿತು. ತಗೊಂಡಿದ್ದೀನಿ, ಅದು ಬೇರೆ ಥರದ್ದು ಚೆನ್ನಾಗಿದೆ. ನೆಕ್ಸ್ಟ್ ಫ್ಲೇವರು ಇದೊಂದು ಚೆನ್ನಾಗಿತ್ತು ಅಂತ ಇದೊಂದು ತಗೊಂಡೆ. ಆಮೇಲೆ ಲಿಪ್ ಬಾಮ್ ಬೇಕಲ್ಲ ಎಲ್ರಿಗೂ, ಅದಕ್ಕೆ ಇದೊಂದು ತಗೊಂಡೆ. ಸ್ವೀಟ್ ತಗೊಂಡಿದ್ದೆ. ಆಟೋದಲ್ಲಿ ಬರುವಾಗಲೇ ಓಪನ್ ಮಾಡ್ಕೊಂಡು ತಿನ್ಕೊಂಡು ಬಂದಿದ್ದೆ. 4 ಹೊರಟಿದ್ದೆ. ಪರ್ಫ್ಯೂಮ್ ಒಂದು ತಗೊಂಡೆ, ಪರ್ಫ್ಯೂಮ್ ಬೇಕಲ್ಲ ಅಂತ. ನೆಕ್ಸ್ಟು ವಿಮ್ ಜೆಲ್ ಮತ್ತೆ ತಿನ್ನಕ್ಕೆ ತಗೊಂಡಿರ್ತೀನಿ, ಮತ್ತೇನು ತಗೊಂಡಿರಲ್ಲ. ನೆಕ್ಸ್ಟು ಶಾಂಪು ತಗೊಂಡೆ. ನಾನು ಯಾವಾಗಲೂ ಶಾಂಪು ಜಾಸ್ತಿ ಯೂಸ್ ಮಾಡಲ್ಲ. ಯಾರೋ ಹೇಳಿದ್ರು ಶಾಂಪು ಯೂಸ್ ಮಾಡಿ ಹೇರ್ ರಫ್ ಆಗಲ್ಲ ಅಂತ ಹೇಳಿದ್ದಕ್ಕೆ ಇದನ್ನು ತಗೊಂಡೆ. ನೋಡೋದು ಚೆನ್ನಾಗಿ ಅನಿಸಿದ್ರೆ ಅದನ್ನೆಲ್ಲ ಸೋಪ್ ಹಾಕ್ತೀನಿ. ಆಮೇಲೆ ಮೆಡಿಕಲ್ ಸೋಪ್ ಅಂತ ತಗೊಂಡೆ. ನೆಕ್ಸ್ಟು ಬಾಡಿ ವಾಶ್ ನಾನೇನು ಯೂಸ್ ಮಾಡೋದು, ಕಂಪನಿ ಅಂತ ಹೇಳಿ ತಗೊಂಡಿದ್ದೀನಿ. ಏನು ಇಟ್ಟಿಟ್ಟೆ ಹಾಳಾಗುತ್ತಾ ಅಂತ. ಫೇಸ್ ವಾಶ್ ಯಾವಾಗಲೂ ಯೂಸ್ ಮಾಡ್ತೀನಿ ನಾನು. ಇವಾಗ ವಿಟಮಿನ್ C ಫೇಸ್ ವಾಶ್ ಯೂಸ್ ಮಾಡ್ತಿದ್ದು. ಇದನ್ನು ಮಾಮಾ ಅರ್ಥಲ್ಲಿ ಯೂಸ್ ಮಾಡಿ ನೋಡಿ. ಸಾಫ್ಟ್ ಟಚ್ ಬೇಕಿತ್ತು, ಸಾಫ್ಟ್ ಟಚ್ ಇರಲಿಲ್ಲ. ಸಾಫ್ಟ್ ಟಚ್ ಒಂದು ತಗೊಂಡೆ. ಬಾಡಿ ಲೋಷನ್ ತಗೊಂಡೆ. ಇದು ನಾನು ಎಲ್ಲಿ ಹೋದ್ರೂ 3 ದಿನಕ್ಕೊಂದ್ಸತಿ ಬಟ್ಟೆ ಒಣಗೋದು 20 ತಂದೆ ತರ್ತೀನಿ.
ಹಿಂಗೆ ಹಾಕಿರ್ತೀನಿ, ಬಟ್ಟೆ ಒಣಗಿಸಿರ್ತೀನಿ, ಎಲ್ಲ ಪಟ್ 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 ಅಂತ ನಾನು ಎಳೆ ಹೊಡ್ತಕ್ಕೆ ಮುಗ್ದೋಗಿರುತ್ತೆ. ಅದಕ್ಕೆ ಇವತ್ತು ಅಂತ ಹೋಗುತ್ತೆ. ಆಮೇಲೆ ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಅಂತ ತಗೊಂಡ್ಬಂದೆ. ನಾನು ಜಾಸ್ತಿ ಯೂಸ್ ಮಾಡೋದೇ ಇದು, ಬೇರೆ ಯಾವ ಯೂಸ್ ಮಾಡಿದ್ರು ನನ್ನ ಸ್ಕಿನ್ನಿಗೆ ಸೆಟ್ ಆಗ್ತಾನೆ ಇಲ್ಲ. ಹಾಗಾಗಿ ಇದೊಂದೇ ತಗೊಂಡ್ಬಂದೆ. ಸ್ವಲ್ಪ ಇಲ್ಲಿ ತೋರಿಸ್ಬೋದು ನೋಡಿ ಎಷ್ಟು ಐಟಮ್ ಇದೆ ಅಂತ. ಸೊ ಇಷ್ಟ ಡಿಮಾರ್ಟಿಂದ ಐಟಮ್ಸ್ ತಂದಿದ್ದೀನಿ. ಮತ್ತೆ ಇವತ್ತು ಸಂಜೆಗೆ ಅದು ಹೋಗ್ಕೊಂತ ಅಂತ ಹೇಳಿ ನೋಡ್ತೀನಿ. ಬನ್ನಿ. ಇವ್ರದ್ದು ನಿಮ್ಮ ಬರ್ಡೇಗೆ ಎಷ್ಟು ದಿನ ಆಯಿತು? ನಮ್ಮ ಬರ್ಡೇಗೆ 1, 2, 3, 4 ದಿನ. 4 ದಿನ ಆಯಿತು. 4 ದಿನದಿಂದ ಪಿಜ್ಜಾ ಕೇಳಿಸ್ತಿದ್ದೀನಿ. ಅಂದರೆ ಪಾರ್ಟಿ ಕೊಡ್ದೇನೆ ಕಳ್ಳಂತರ ಓಡಾಡ್ತಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ಮಾಡೋದು, ಬಡವರು ನಾವು. ಬಡವ್ರ ನೀವು? ಚಾನ್ಸ್ ಇಲ್ಲ. ಇವ್ರು ನಿಮ್ಗೆ ಒಂದು ಓಪನ್ ಚಾಲೆಂಜ್ ಕೊಡ್ತೀನಿ. ಈ ಬಾಟಲ್ನ 3 ಸತಿಲಿ 1 ಸತಿ ನಿಲ್ಸ್ಬಿಟ್ರೆ ಈ ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಏನ್ ಬೇಕೋ ನಾನು ಕೊಡಿಸ್ತೀನಿ. ಪಕ್ಕ. ಆ ಬಿದ್ದಿಲ್ಲ ನಿಂತಿಲ್ಲ ಅಂದ್ರೆ ನೀವು ನನಗೆ ಕೊಡಿಸ್ಬೇಕು. ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನಿಲ್ಸಿದ್ರೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಇವಾಗ ಅವ್ರು ನಿಲ್ಸಿಲ್ಲ. ನಂದೊಂದು ಜಾಸ್ತಿ ಕೂಡ ಇದೊಂದು ಎಗ್ರಾಮ್ ಕೊಡ್ತಿದ್ದೆ. ಸರಿ ಆಯ್ತು. ಓಕೆ ಗೈಸ್, ಇನ್ನೂ 3 ಚಾನ್ಸ್ ಕೊಟ್ಬಿಡ್ತೀನಿ. ಹಾ ಇಲ್ಲ ಮಾಡಿ. ಪೃಥ್ವಿ ಅಲ್ಲ, ನೀವು ಮಾಡಬೇಕು. ಹಾ ಪೃಥ್ವಿ ಬೇಗ ಸ್ಟಾರ್ಟ್. ಟೈಮ್ ಇಲ್ಲ, 1 ನಿಮಿಷ. ಆ ಒಂದು ಟೈಮ್ ಆಗ್ತಾಯ್ತಪ್ಪ, ನನಗೆ ಗೊತ್ತಿಲ್ಲ. ನಾನು ಕೊಟ್ಟಿರೋದು 1 ನಿಮಿಷ. ಆ 1, ಆ 2 ಅಮೋರ್. ಗೈಸ್ ನೋಡಿ, ಇವರಿಬ್ರು ವಿಡಿಯೋ ನೋಡ್ತಾವ್ರೆ. ನಿಮ್ಗೇನು ನಾನು ಏನಕ್ಕೆ ಈ ವಿಡಿಯೋ ಆನ್ ಮಾಡಿದ್ದೆ ಅಂತ ಇವನ್ಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಏನಕ್ಕೆ ಅಂತ ಹೇಳಿಲ್ಲ ಗೊತ್ತು. ಹೆಂಗಿತ್ತು ಕೀರ್ತಿ ಸುರೇಶ್? ಆಯ್ತು ಹಾಕಲ್ಲ ಬಿಡ್ರಿ, ಇಟ್ಕೊಳ್ಳೋ. ಹೆಂಗಿತ್ತು ಕೀರ್ತಿ ಸುರೇಶ್ ಅವರೇ ಪ್ರ್ಯಾಂಕು? ತಗೊಳ್ಳಿ ಇನ್ನೊಂದ್ಸತಿ. ತುಂಬಾ ಚೆನ್ನಾಗಿತ್ತು. ಇದು ಹಾಕೊಳ್ಳಿ ವ್ಲಾಗ್ಗೆ. ನಾನು ಸುಂದರವಾಗಿ ಹುಟ್ಟಿರೋದೇನಂತಪ್ಪ, ಓದಲ್ಲಿ ಬಂದಲ್ಲಿ ಪ್ರಪೋಸ್ ಮಾಡ್ತೇನೆ, ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊತೀನಿ ಅಂತ ದೇವ. ಗೈಸ್, ಪ್ರ್ಯಾಂಕ್ ಸಕ್ಸಸ್ಫುಲಿ. ನಿಮಗೆ ಕೀರ್ತಿ ಸುರೇಶ್ ಅವ್ರ ಮೇಲೆ 24 hours ಪ್ರ್ಯಾಂಕ್ ಬೇಕು ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ. ಪಕ್ಕ 24 hours ಅಲ್ಲಿ 8 ಪ್ರ್ಯಾಂಕ್ ಮಾಡ್ತೀನಿ ಅವ್ರ ಮೇಲೆ, ಅವ್ರಿಗೆ ಗೊತ್ತಾಗ್ಬಾರ್ದು. ದಯವಿಟ್ಟು ಯಾರು ಕಮೆಂಟ್ ಮಾಡ್ತೀರಿ. ಇವ್ರಿಗೆ ಬೇಕಾದ್ರೆ ಪ್ರ್ಯಾಂಕ್ ಮಾಡ್ತೀನಿ. ಯಾರು ನೋಡಿ. ಗೈಸ್ ಅದೇ ಮತ್ತೆ ಹೇಳೋದಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. MTM ಕ್ರಿಯೇಷನ್ಸ್ ಅಂತ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ನಿಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಫುಲ್ ಆನ್ ಇರುತ್ತೆ, ಫುಲ್ ಆನ್ ಎಂಟರ್ಟೈನ್ಮೆಂಟ್. ಇದು ಲಾಗಿಗೆ ಹಾಕಲ್ಲ, ಸುಮ್ಮನೆ ಅವ್ರ ಬಾಯಿ ಬರ್ತಾಯಿರ್ಲಿ, ನಾನು ಮಾಡ್ತೀನಿ. ಇವತ್ತು ಫುಲ್ಲು ಅಂತವ್ರು ಇದ್ರ ಮೇಲೆ ಹಾಕಿ ಅನ್ನಿಸ್ತಿದೀಯಾ? ಚುಮ್ಮ ಅನ್ನಿಸ್ತಿದೀಯಾ? ಮೊದಲೇ ಚಳಿ ಅಂತ. ಗೈಸ್, ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾಕಂದ್ರೆ ಇವತ್ತು ಫಸ್ಟ್ ಟೈಮ್ ನಾನು ಬಂದಿದ್ದೀನಿ. ನಮ್ಮ ಈ ಲೊಕೇಶನ್ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ಫಾಲೋ ಮೀ. ಈ ಕಡೆ ಹೋದ್ರೆ ನೀವು ಸ್ಟ್ರೈಟ್ ಉತ್ತರಹಳ್ಳಿ, ಆ ಕಡೆ ತಗೊಂಡ್ಬಿಟ್ರೆ ಅರೇಹಳ್ಳಿ, ಈ ಕಡೆ ಹೋಗ್ಬಿಟ್ರೆ ನಿಮಗೆ ದೇವೇಗೌಡ ಪೆಟ್ರೋಲ್ ಬಂಕ್ ಕದ್ರನಹಳ್ಳಿ. ಆ ಸುತ್ತಮುತ್ತ ಇರೋರೆಲ್ಲ ಇಲ್ಲಿಗೆ ಬಂದ್ಬಿಡಿ. ಸೋಮವಾರ ರಜೆ, ಮಿಕ್ಕಿದ ದಿನ ಎಲ್ಲ ಫ್ರೆಶ್ ಸೀ ಫುಡ್ ಐಟಮ್ ನಿಮಗೆ ಆಹಾ ಚಪ್ಪುಡಿಸ್ತಾ ಇದ್ರೆ. ನೀವಾ? ನಾನು ಯಾರು? ಡಾಮಿನೋಸ್ ಕೊಡಿಸ್ತಾ ಇರೋರು. ಡಾಮಿನೋಸ್? ಅಷ್ಟೊಂದು ಶ್ರೀಮಂತರು ನಾನಲ್ಲ ಸರ್. ಡಾಮಿನೋಸ್ ಕೊಡಿಸ್ಬೇಕು. ದೂರ ಊರಿದಿ, ಹತ್ರ ಬರ್ತಾರೆ ಒಳ್ಳೆ. ಇಲ್ಲ, ತುಂಬ ದೂರ ಆಯಿತು. ಇಲ್ಲಿ ಮಸಲ್ ವೆಯ್ಟ್ ಇಲ್ಲ, ಓನ್ ವೆಯ್ಟ್ ಇದೆ. ಯಾಕೆ ಹೇಳಿ? ನಾನು ಹಂಗೆ ಬಾಡಿನೂ ಇದೆ ನೋಡಿ. ನಮ್ಮ ಹತ್ರ ಮಸಾಲೆ ಇಲ್ಲ.
हेलो दोस्तों, मेरा नाम है शुभम भोसले। ಗೈಸ್ ನನ್ನ ವೆಯ್ಟ್ನ ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ಕೀರ್ತಿ ಸುರೇಶ್ ಅವ್ರ ಕಡೆಯಿಂದ ನಿಮಗೆ ಒಂದು ತವಾ ಫ್ರೈ ಫ್ರೀಯಾಗಿ ಕೊಡಿಸ್ತೀನಿ. ಅಲ್ಲ ಇವ್ರ ವೆಯ್ಟ್ ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ನಾನೇನ ಕೊಡ್ಬೇಕು. ಗೈಸ್ ನೋಡಿ, 10 ಜನಕ್ಕೆ ನನ್ನ ವೆಯ್ಟ್ನ ಕರೆಕ್ಟಾಗಿ ಕಮೆಂಟ್ ಮಾಡಿ ಉತ್ರಳ್ಳಿ ಹತ್ರ ನ್ಯಾನೋ ಹಾಸ್ಪಿಟ್ಲ್ ಮುಂದೆ ಇರೋ ಕಡಲ್ ಫಿಶ್ ಫ್ರೈ ದಿ ಬೆಸ್ಟ್ ಟೇಸ್ಟ್ ಆಫ್ ಕುಡ್ಲಾ ಇಲ್ಲಿಗೆ ಬಂದ್ರೆ ಅಲ್ಲಿ ಬಂದು ನಿರಂಜನಿಗೆ ಕಾಲ್ ಮಾಡಿ. ನನ್ನ ನಂಬರ್ ಕಾಲ್ ಮಾಡಿ. ನನ್ನ ನಂಬರ್ ಬಂದ್ರು ಗೈಸ್ ನಂಬರ್ ಯಾಕೆ ಕೊಟ್ಟರು ಅಂತ ನನಗೆ ಇರೋಲ್ಲ, ಫೋನ್ ಮಾಡೋಕ್ಕಾಗುತ್ತಲ್ಲ. ಇಲ್ಲಪ್ಪ, ನಾನು ಒಂಥರ ಒಳ್ಳೆ ಹುಡುಗ, ಎಲ್ಲ ಆಗ್ಬರಲ್ಲ. ಅದು ಹೇಳ್ತೇನೆ, ನನ್ನ ವೆಯ್ಟ್ನ ಕಮೆಂಟ್ ಮಾಡಿ. ದಯವಿಟ್ಟು ಬೆಳಗ್ಗೆ ಒಂದು ಫೋನ್ ಮಾಡಬೇಡಿ, ಇವ್ರ ಅಮ್ಮ ಎತ್ಬಿಟ್ಟು ಸರಿ ಆಫ್ಟರ್ 9 ಬಿಫೋರ್ 10 ಕಾಲ್ ಮಾಡಿ, ನಾನು ಎದ್ದಿರ್ತೀನಿ. ಬನ್ನಿ, ನಾನು ಕೊಡಿಸ್ತೀನಿ. ಒಂದು ಫಿಶ್ ಆದರೂ ಫ್ರೀಯಾಗಿ ಕೊಡಿಸ್ತೀನಿ, ಓಕೆನಾ? ದಿ ಬೆಸ್ಟ್ ಫಿಶ್ಶಾಗಿ ಕೊಡಿಸ್ತೀನಿ. ಇನ್ನೊಂದು ಹೇಳಬೇಕು ಅಂದರೆ, ನಾನಿದು ಇವರೇನು ನನ್ನ ಕಾಸು ಕೊಟ್ಟು ನಾನೇನು ಪ್ರಮೋಷನ್ ಮಾಡ್ತಾ ಇಲ್ಲ. ಪ್ರಮೋಷನ್ ಮಾಡೋಕ್ಕೆ ನಾನೇನು ಯೂಟ್ಯೂಬರು ಅಲ್ಲ. ಬಟ್ ನನ್ನ ಇದರಲ್ಲಿ ಏನು ಅಂದರೆ, ನಾನು ಇಲ್ಲಿ ತಿಂದಿರೋ ಟೇಸ್ಟಲ್ಲಿ ಏನು ಅಂದರೆ, ಯಾರು ಎಲ್ಲ ನನ್ನನ್ನು ಕೆಕ್ಕರ್ಸ್ಕೊಂಡು ನೋಡ್ಕೊಂಡು ಇವ್ರು ಅದಕ್ಕೆ ನಗ್ತವನೆ. ಬಟ್ ನಿಜ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈಗ ಟೇಸ್ಟ್ ಮಾತ್ರ ಈಗ ಎಲ್ಲೂ ಸಿಗಲ್ಲ ನಿಮಗೆ. ಪ್ಯೂರ್ ಕುಡ್ಲಾ ಸ್ಟೈಲ್ದಲ್ಲಿ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಬನ್ನಿ, ಒಂದ್ಸತಿ ಟ್ರೈ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿ ಹೋಗಿ, ಪರವಾಗಿಲ್ಲ, ಬೇಜಾರಿಲ್ಲ. ನೀವತ್ತು ಒಂದ್ಸತಿ ಬಂದು ಟ್ರೈ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಒಂದು ಮಾತ್ರ ಕಮೆಂಟ್ ಹಾಕ್ಲೇಬೇಕು. ನಿಮ್ಮ ಬಾಯಿಗೆ ಬಜ್ಜಿಬೇಳೆ, ನಾವು ಬಜ್ಜಿ ಬೆಣ್ಣೆ ಹೊಡೆಯತ್ತೀರಲ್ಲ, ಬಜ್ಜಿ ಸಪ್ರೇಟ್ ಆಗ್ತಿರ್ತೀವಿ, ಬೆಣ್ಣೆ ಸಪ್ರೇಟ್ ಆಗ್ತಿರ್ತೀವಿ. ಐ ಮೀನ್ ಏನು ಹೇಳ್ತಾರೆ ಅದಕ್ಕೆ? ಗಂಟ್ಲು ಕಿತ್ತಿತ್ತು ಅಲ್ಲ, ಕೈ ಹಾಕಿದ್ಯಾ? ಅದು ನಮ್ಮ ರೀತಿಯಲ್ಲಿ ಹೇಳ್ಬೇಕಂದ್ರೆ, ನಮ್ಮಮ್ಮ ಇದಾರಲ್ಲ, ಅವ್ರ ಮಮ್ಮಿ ಅಂತ ಇದ್ದಾರೆ. ಅವ್ರ ಮಮ್ಮಿ ಈಗಲೂ ಜೀವಂತವಾಗಿದ್ದಾರೆ. ಅವ್ರಿಗೆ ಇವಾಗ ಸುಮಾರು 112 ಇಯರ್ಸ್ ಅವ್ರಿಗೆ. ಅವ್ರದ್ದು ನಾವು 102 ಇಯರ್ಸ್, ಸಾರಿ 10 ಜಾಸ್ತಿ, 102 ಇಯರ್ಸ್. ಬಿಫೋರ್ 2 ಇಯರ್ಸ್ ನಾವು ಅವ್ರಿಗೆ 100th ಬರ್ಡೇ ಮಾಡೋದು. ನಮ್ಮ ಕಡೆ ಒಂದು ಪ್ಲೇಸು ಇದೆಲ್ಲಿ ಬರುತ್ತೆ ಅಂದರೆ, ಭೂಮಿ ಮೇಲೆ ಆಕಾಶದ ಕೆಳಗಡೆ ಅಂತ ಒಂದು ಊರಿದೆ. ಆ ಊರಲ್ಲಿ ಗೊತ್ತಿಲ್ಲ ಅನ್ನೋ ಪ್ಲೇಸ್ ಬರುತ್ತೆ. ನೀವು ಅಲ್ಲಿಗೆ ತಾನೇ ಹೋಗ್ಬೇಕು. ಗೊತ್ತಿಲ್ಲ ಬರೀ ನೀವು ಆಟೋ ಹತ್ತಿಸ್ತೀವಿ. ಇವ್ರಿಗೆ 5 ಇವ್ರನ್ನ ಆಟೋ ಹಚ್ಬಿಡ್ಬೇಕು. ಕ್ಯಾಮ್ರಾಗ ಎಲ್ಲಿ ನೀವು ಗೊತ್ತಿಲ್ಲ ಅಂತಾನೆ ಹೋಗ್ಬೇಕು. ಯಾರು ನೀವು? ನಾನು ಯಾರು? ಓಕೆ, ನಾನು ನನ್ನ ಹೆಸರು ಬಂದು ನಾನು ಯಾರು? ಹಾಂ, ನಾನು ಯಾರು? ನಮ್ಮೂರು. ಹೌದಾ? ನಮ್ದು ಇಲ್ಲೇ ಊರು. ಅವ್ರ ಊರು ಇಲ್ಲಿ. ಹಾಂ, ಅವ್ರ ಊರು ಇಲ್ಲಿ. ಹೆಸರು ಬಂದು ಈ ಹೆಸರು. ಹಾಂ, ಹೌದು. ನಮ್ಮೂರು ಅಲ್ಲಿ. ಓ, ಅಲ್ಲಿ. ಇವಾಗ ನೀವು ಎಲ್ಲಿಗೆ ಹೋಗ್ಬೇಕು? ಈಗ ಎಲ್ಲಿಗೆ ಹೋಗ್ಬೇಕು? ಗೊತ್ತಿಲ್ಲ. ಅಲ್ಲಿಗೆ ಹೋಗ್ಬೇಕಾ? ಬನ್ನಿ, ನಾನು ಹಚ್ಚಿಸ್ತೀನಿ. ನಮ್ಮೂರಲ್ಲಿ ಅಲ್ಲ, ಸಾರಿ, ಇವ್ರು ಅಲ್ಲಿ, ನಮ್ಮೂರು ಇಲ್ಲಿ. ಇವ್ರೂರು ಇಲ್ಲಿ, ನಮ್ಮೂರು ಅಲ್ಲಿ. ಏಯ್, ನಮ್ಮೂರು ಇಲ್ಲಿ, ನಿಮ್ಮೂರು ಅಲ್ಲಿ. ನಿಮ್ಮೂರು ಇಲ್ಲಿ, ನಮ್ಮೂರಲ್ಲಿ. ಅಲ್ಲ, ನಮ್ಮೂರಲ್ಲಿ, ನಿಮ್ಮೂರಲ್ಲಿ. ಮಾಡ್ತಾ ಇದ್ರೆ ನಿಲ್ಲಿ ಅಂತ ವ್ಲಾಗ್ ಹಾಕೊಂಡು. ಗೈಸ್, ಮಿನಿ CM ಇವರೇ. ಎಷ್ಟು ಡೌ ಮಾಡ್ತಾರೆ ನೋಡಿ. ಇಷ್ಟೋ ತನಕ ಬರ್ದೆ ಇವಾಗ ಹೇಳಿ ಎತ್ತಿಟ್ಟಿದ್ದೀನಿ, ಎತ್ತಿಟ್ಟು ಈ ರೇಂಜಿಗೆ ಮಾಡ್ಬೇಕು ಕೆಲಸ ಅಂದರೆ. ನೋಡಿ ಮಂಗಣ್ಣ, ಕಪ್ಪಿಗಳು ಮಾತ್ರ ಮರಗಳಲ್ಲಿರೋದು. ಇದು ಕಪ್ಪಿನೇ, ಅದಕ್ಕೆ ಅಲ್ಲಿದೆ. ಬಿದ್ದಿರ ಬನ್ನಿ. ಕಪ್ಪಿ ಎಂತ ಸಾವು ನೋಡಿ. ಕಪ್ಪಿ ಇವಾಗ ನಮ್ಮ ಕೀರ್ತಿ ಅಕ್ಕ ನಾವು ಬ್ಲಾಗ್ಗೆ ಬಂದಿದ್ವಿ ಅಂದ್ಬಿಟ್ಟು ನಮಗೆ ಟ್ರೀಟ್ ಕೊಡ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ನಾನೇನು ಕೇಳಿಲ್ಲ ಅವ್ರಿಗೆ. ಅವರು ನಾನು ಪೃಥ್ವಿ ಬ್ಲಾಗಿಗೆ ಬಂದ್ವಿ ಅಂದ್ಬಿಟ್ಟು ನನಗೆ ಮತ್ತು ಪೃಥ್ವಿಗೆ ಪಾವ್ ಭಾಜಿ ಪ್ಲಸ್ ನನಗೊಂದು ಪ್ಲೇಟ್ ಎಕ್ಸ್ಟ್ರಾ ದಹಿ ಪೂರಿ, ನಂಗೊಂದು ಪ್ಲೇಟ್ ಎಕ್ಸ್ಟ್ರಾ ದಹಿ ಪೂರಿ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಲ್ವಾ? ಹೌದಾ ಇಲ್ವೋ? ನಾನು ಬ್ಲಾಗಿಗೆ ಬಂದಿದ್ದೆ ಅಂದ್ಬಿಟ್ಟು ಅವ್ರು ಫುಲ್ ಖುಷಿ ಆಗ್ಬಿಟ್ಟವ್ರು ಇವತ್ತು. ಇದು ಫಸ್ಟ್ ಟೈಮ್ ಇವ್ರು ಬ್ಲಾಗಲ್ಲಿ ನಾನು ಕಾಣಿಸ್ಕೊಳ್ತಾ ಇರೋದು. ನಾನು ಫಸ್ಟ್ ಟೈಮು
ಗೈಸ್ ನಂದೇ ವ್ಲಾಗ್ ಇದು, ಸುಮ್ಮನೆ ಅವ್ರ ಹೆಸರು ಇಟ್ಕೊಂಡವ್ರು ಅಷ್ಟೇ. ಸೊ ಇಲ್ಲ, ನಾನು ಅವ್ರ ವ್ಲಾಗಿಗೆ ಬಂದಿದ್ದೀನಿ ಅಂದ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟವ್ರೆ. ಅದಕ್ಕೆ ನನಗೊಂದು ಪ್ಲೇಟ್ ಪಾವ್ ಭಾಜಿ, ಅವನಿಗೊಂದು ಪ್ಲೇಟ್ ಪಾವ್ ಭಾಜಿ ಪ್ಲಸ್ ನನಗೊಂದು ದಹಿ ಪುರಿ. ಗೈಸ್ ಕೊಡಿಸಿಲ್ಲ ಅಂದರೆ ನಾನು ಅಲ್ಲೇ ವೀಡಿಯೋ ರೆಕಾರ್ಡ್ ಆನ್ ಮಾಡ್ತೀನಿ. ಕೊಡಿಸಿಲ್ಲ ಅಂದರೆ ಸಬ್ಸ್ಕ್ರೈಬೇ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿರೋಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ, ಪರವಾಗಿಲ್ಲ. ಯೂಟ್ಯೂಬಲ್ಲಿ ಅಮೌಂಟ್ ಬರುತ್ತೆ. ಸೊ ಗೈಸ್ ಬನ್ನಿ, ಅಲ್ಲ ಅವ್ರು ಕೊಡಿಸಿದ ಮೇಲೆ ನಾನು ಪ್ರೂಫ್ ಕೊಡೋವರೆಗೂ ನೀವು ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ ಹೇಳ್ತೀನಿ. ಮತ್ತೆ ನಾವು ಬಂದಲ್ವಾ, ಇವರು ಒಂಥರ ಹಿಂಗೆ ಗೊತ್ತಾ ಗೈಸ್, ಸೈಲೆಂಟಾಗಿರ್ತಾರೆ. ಅದು ಏನೋಪ್ಪ, ನಾವು ಒಂದು ಗಮನ ಯಾರಾದ್ರೂ ಹೆಣ್ಮಕ್ಳು ಅವರು ಸ್ವಲ್ಪ ಕಾಣಿಸ್ತಾ ಇಲ್ವಲ್ಲ. ನೀವು ಆಂಟಿ ಹೆಣ್ಮಕ್ಳಲ್ಲ. ಆಯ್ತು, ನಂಬುದ್ರಲ್ಲ ಗೈಸ್. ಸರಿ, ಬಂದಿದ್ದೀವಿ ಶ್ರೀ ಬ್ರಹ್ಮ ಕೂಲ್ ಆ್ಯಂಡ್ ಹಾಟ್ ಹತ್ರ. ಓಕೆ, ಬ್ರಾಹ್ಮಿನ. ಸಾರಿ, ನಾವು ಸ್ವಲ್ಪ ಅದು ಕಣ್ಣು ನಂದು ಸ್ಪೆಕ್ಸ್ ತಂದಿಲ್ಲ. ಯೂಶಲಿ ನಾನು ಸ್ಪೆಕ್ಸ್ ಹಾಕಲ್ಲ. ಆರ್ಡ್ರ್ ಮಾಡಾದ್ಮೇಲೆ ತೋರಿಸ್ತೀನಿ ಗೈಸ್. ಪಾವ್ ಭಾಜಿ ಕೊಡಿಸಿದ್ದಾರೆ, 120 ಆಗಿದೆ. ಕ್ಯಾಶ್ ಕೊಟ್ಟಿದ್ದಾರೆ, ಬರುತ್ತೆ. ಹೆಂಗೆ ಅನ್ನಿಸ್ತಿದೆ? ನಿಮ್ಮ ತಮ್ಮಂಗೆ ಪಾವ್ ಭಾಜಿ ಕೊಡಿಸಿ ಹೆಂಗೆ ಅನ್ನಿಸ್ತಿದೆ? ನೋಡಿ, ಬಿಲ್ ಇದೆ. ಹ್ಯಾಂಡ್ ವಾಶ್ ಇದ್ದಾರೆ, ಅಲ್ಲೇ ಎಲ್ಲ ಇರ್ಬೇಕು ನೋಡು. ಇದನ್ನ ನೋಡಿ, ಅವ್ರನ್ನೇ ಕೇಳು. ಬ್ರೋ, ಹ್ಯಾಂಡ್ ವಾಶ್ ಎಲ್ಲಿದೆ? ಆ ಲಾಸ್ಟಲ್ಲಿ ಐತೆ, ಹೋಗೋ. ಕೊಡಿಸಿದ್ದಾರೆ, ಖುಷಿ ಪಡುತ್ತೆ, ಖುಷಿ ಆಗ್ತೈತೆ. ಸೊ ಲೈಕ್ ಮಾಡಿ, ದಹಿ ಪುರಿ ಕೊಡ್ಸಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಇರುತ್ತೆ, ಅಲ್ಲಿವರೆಗೂ ಮಾಡಬೇಡಿ. ಇದು ಪಾವ್ ಭಾಜಿ, ದಹಿ ಪುರಿ ಕೊಡ್ಸಿದ್ಮೇಲೆ ಸಬ್ಸ್ಕ್ರೈಬ್. ಹಾಂ, ಬನ್ನಿ ಗೈಸ್, ಹೋಗೋಣ, ಪಾವ್ ಭಾಜಿ ಕೊಡೋಣ. ಬ್ರೋ, ಪಾವ್ ಭಾಜಿ 2 ಪ್ಲೇಟ್. ಇವ್ರು ಇವತ್ತು ಬ್ಯಾಂಕ್ ಅಕೌಂಟ್ ಖಾಲಿ ಮಾಡ್ಸೋಣ ಅಂತ ಡಿಸೈಡ್ ಆಗಿದ್ದೀವಿ. ನೋಡೋಣ. ಸರ್, ಎಷ್ಟಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್? ಓ ಗೈಸ್, ಸರಿ, ನಂದು ಪ್ಲ್ಯಾನ್ಸ್ ಚೇಂಜ್ ಆಗಿದೆ. ನಾನು ಬರೀ ಚಾಟ್ಸಲ್ಲೇ ಮುಗಿಸೋಣ ಅಂದ್ಕೊಂಡೆ. ಇಲ್ಲಿ ಟ್ರೆಂಡ್ಸ್ ಇದೆ, ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀವಿ. ಅದೇ ಟ್ರೆಂಡ್ಸ್ಗೆ ಹೋದ್ಮೇಲೆ 0 ಬ್ಯಾಲೆನ್ಸ್ ಆಗುತ್ತೆ. ಗೈಸ್ ನಂಬೇಡಿ, ಆಮೇಲೆ ಪಾಪ ಅಂಗಡಿಯವ್ರು ನನಗೆ ಎಕಡ ತೊಗೊಂಡು ಹೊಡಿತಾರೆ 1000 ರೂಪೀಸ್. ಇಲ್ಲ ಗೈಸ್, ಇವಾಗ ನಾವು ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲೇ ಇದೆ, ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀವಿ. ಇದು ಅಲ್ಲೇ ತಗೊಂಡಿದ್ದು, ಬರೀ 2 ಲಕ್ಷ ರೂಪಾಯಿ ಇದು ಶರ್ಟ್. ಇದು 3.25 ಕೋಟಿ ರೂಪಾಯಿ. ನೋಡಿ, ನೀವು ಬ್ರ್ಯಾಂಡ್ ನೋಡಿರ್ತೀರ. ನೋಡಿ, ಈ ಶರ್ಟ್ ಐತಲ್ಲ, ಬರೀ 2 ಲಕ್ಷ ಅಷ್ಟೇ ಇದು. ನೋಡಿ, ಬ್ರ್ಯಾಂಡ್ ನೋಡಿ. ಹೆಂಗೆ ಅನ್ನಿಸ್ತಿದೆ? ಆ ಡೇ ವಿತ್ ಯುವರ್ ತರಲೆ ತಮ್ಮಾಸ್. ಕರಿತೀರಾ ಮತ್ತೆ ಇನ್ನೊಂದ್ಸತಿ ವ್ಲಾಗ್ಗೆ? ಇಲ್ವ ಅಂತ ನೆನ್ಪಿಟ್ಕೊಬೇಕು ಗೈಸ್. ವ್ಲಾಗಲ್ಲಿ ನೋಡಿದ್ದೀರಾ? ನಾವಿಲ್ಲ ಅಂದರೆ ನೀವು ವ್ಲಾಗೇ ಮಾಡಲ್ಲ ಗೈಸ್. ಇದು ನೋಡಿದ್ದೀರಾ? ಇವ್ರು ಅವ್ರು ಮಾತು ಹೇಳಿದ್ದಾರೆ, ಇದು ಹೈಲೈಟ್ ಮಾಡಿಸ್ತೀನಿ. ಅಯ್ಯೋ, ಹೊಡೆದ್ಬಿಟ್ರೆ ಆರ್ಟಿಗೆ ಟಚ್ ಆಗೋ ಡೈಲಾಗು. ಗೈಸ್ ಪಾವ್ ಭಾಜಿ ಕೊಡ್ಸಿದ್ರು ಪಾಪ, ಸುಳ್ಳು ಹೇಳ್ಬಾರ್ದು. ಲೈಕ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಬರೇ ಲೈಕ್ ಮಾಡಿ, ಬರೇ ಲೈಕ್ ಮಾಡಿ. ಅವ್ರು ಇನ್ನೂ ದಹಿ ಪುರಿ ಕೊಡಿಸಿಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಅವ್ರು ಇನ್ನೂ ಇದು ಕೊಡಿಸಿಲ್ಲ, ದಹಿ ಪುರಿ ಕೊಡಿಸಿಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಬರೀ ಲೈಕ್ ಮಾಡಿ. ಇಲ್ಲ ಇಲ್ಲ, ನಾನು ಆ ಥರ ಎಲ್ಲ ಮೋಸ ಮಾಡಲ್ಲ. ಪಾವ್ ಭಾಜಿ ಗೈಸ್ ತಿಂದಾಯ್ತು. ಈಗ ದಹಿ ಪುರಿ ಕೊಡಿಸ್ತೀರಾ? ಕೊಡ್ಸಲ್ವಾ? ನೋಡಿ, ದಹಿ ಪುರಿ ಕೊಡ್ಸಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಲ್ಲ ಯಾರು. ಬನ್ನಿ. ಕರೀರಿ ಬ್ರೋ ಅನ್ನಿ. ಹೇಳಿ, ಆರ್ಡ್ರ್ ಮಾಡಿ. 1 ಪ್ಲೇಟ್ ದಹಿ ಪುರಿ ಹೇಳಿ.
ಬಿಲ್ ತೋರಿಸಿ ಬಿಲ್ ನೆಟ್ ತೋರಿಸ್ರಿ ಪೇ ಮಾಡ್ತೀರಾ ದಹಿಪುರಿ ಕೊಡಿಸ್ಬಿಟ್ರು ನಮ್ಮ ಅಕ್ಕ ತುಂಬ ಒಳ್ಳೆಯವ್ರು ಗೊತ್ತಾ ಚಾಲೆಂಜ್ ಗೆದ್ಬಿಟ್ರು ನಾನು ಮಾರು ಬರ್ತಾರೆ ಇಲ್ಲ ಗೈಸ್ ನಮ್ಮ ಅಕ್ಕ ತುಂಬ ಒಳ್ಳೆಯವರು ಅವರು ನಮಗೆಲ್ಲ ಕೊಡಿಸ್ತಾರೆ ತುಂಬ ಒಳ್ಳೆಯವರು ಎಲ್ಲ ನಾವು ಏನು ಬೇಕು ಅಂದರೂ ಅದೆಲ್ಲ ಕೊಡಿಸ್ತಾರಪ್ಪ ಮೋಸ ಅದೆಲ್ಲ ಮೋಸ ಇಲ್ಲ ಇವ್ರ ಜೊತೆ ವ್ಲಾಗಿಗೆ ಬಂದ್ಬಿಟ್ರೆ ಒಳ್ಳೆ ಮಾತ್ರ ಮತ್ತೆ ನಾನು ಮನೆಗೆ ಹೋಗಿ ಊಟನೇ ಮಾಡಲ್ಲ ಹೆಂಗೆ ಅನಿಸ್ತಿದೆ ದಹಿಪುರಿನೂ ಕೊಡಿಸ್ಬಿಟ್ಟಿದ್ದೀನಿ ಹೇಳಿ ಇಬ್ರು ಇವಾಗಾದರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಕೆಳಗಡೆ ಬೆಲ್ ಐಕಾನ್ ಹೇಳಿ ಆಮೇಲೆ ಗೈಸ್ ಮರಿಬೇಡಿ ನನ್ನ ವೆಯ್ಟ್ನ ಕರೆಕ್ಟಾಗಿ ಕಮೆಂಟ್ ಮಾಡಿ ಕಡಲ್ ಫಿಶ್ ಫ್ರೈ ನಾನು ಹಾಸ್ಪಿಟ್ಲ್ ಮುಂದೆ ಉತ್ತರಳ್ಳಿ ಹತ್ರ ಇರೋ ನಾನು ಹಾಸ್ಪಿಟ್ಲ್ ಮುಂದೆ ಇರೋ ಕಡಲ್ ಫಿಶ್ ಫ್ರೈ ಕರೆದ್ರೆ ನನ್ನ ವೆಯ್ಟ್ನ ಕರೆಕ್ಟಾಗಿ ಕಮೆಂಟ್ ಮಾಡಿದರೆ ಒಂದು ಫಿಶ್ ನನ್ನ ಕಡೆಯಿಂದ ಫ್ರೀ ಅವ್ರ ಕಡೆಯಿಂದ ಫ್ರೀ ನನ್ನ ಕಡೆಯಿಂದ ಅಲ್ಲ ಅಕ್ಕ ದಹಿಪುರಿ ಕೊಟ್ಟಿದ್ದಾರೆ ಪ್ಲೀಸ್ ಚಾನಲ್ನ ಅಕ್ಕ ದಹಿಪುರಿ ಕೊಟ್ಟಿದ್ದಾರೆ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ನೋಡಿ ಒತ್ತೋದನ್ನ ಇದ್ರ ಕಾಟನ್ನ ನನಗೆ ತಡೆಯಕ್ಕೆ ಆಗ್ತಿಲ್ಲ ನಮ್ಮೂರಲ್ಲಿ ನಿಲ್ಸಿದ್ರೆ ಒಳ್ಳೆದಿತ್ತು ನನ್ನ ಬ್ಲಾಗಿಗೆ ಬಾಯ್ ಹೇಳಿ ನೆಕ್ಸ್ಟ್ ಆಗಲ್ಲಿ ಸಿಗುವ ಯೂಟ್ಯೂಬ್ ಚಾನಲ್ ಕಾಟನ್ನ ಯಾರಾದ್ರು ತಡೆಯೋರಿದ್ರೆ ಇಲ್ಲಿಗೆ ಬನ್ನಿ ಬಾಯ್ ಅದು ಎಲ್ಲಿರ್ತಾರಂತೆ